ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಇವತ್ತು ಒಂದು ಟಾಟಾ ನೆಕ್ಸಾನ್ ಬಂದಿದೆ. ದಟ್ಸ್ ಅ ನ್ಯೂ ವರ್ಷನ್ ಆಫ್ ಟಾಟಾ ನೆಕ್ಸಾನ್ ಅಂತ ಹೇಳ್ಬೋದು. ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಾಗಿತ್ತು, ಏನ್ ಡಿಸ್ಕಷನ್ ಆಯ್ತು, ಫೈನಲಿ ಏನ್ ಆಗ್ತಿದೆ ಅಂತ ಹೇಳ್ತೇವೆ. ಸೊ ಕಸ್ಟಮರ್ದು ರಿಕ್ವೈರ್ಮೆಂಟ್ ಆಗಿತ್ತು, ಬಂದಿರುವ ಕಂಪನಿ ಸ್ಪೀಕರ್ ಇಂದ ಆಡಿಯೋ ಕ್ಲಾರಿಟಿ ಇಲ್ಲ, ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಡಿಸ್ಟಾರ್ಷನ್ ಸೌಂಡ್ ಬರ್ತದೆ. ಯಾಕಂತ ಹೇಳಿದ್ರೆ ಕಂಪನಿಯಿಂದ ಬರುವಂತ ಸ್ಪೀಕರ್ಸ್ 20 ವ್ಯಾಟ್ ಸ್ಪೀಕರ್ಸ್ ಆಗಿರ್ತದೆ. ಅಂಡ್ ನಿಮ್ಮ ಕಾರಲ್ಲಿ ಯಾವುದೇ ರೀತಿ ಡ್ಯಾಂಪಿಂಗ್ ಆಗಿರಲ್ಲ, ಸೊ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರಲ್ಲ. ಸೊ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ಸ್ಪೀಕರ್ ನಿಮಗೆ ಡಿಸ್ಟೋರ್ಷನ್ ಸೌಂಡ್ ಕೊಡ್ತದೆ. ಸೊ ಹಾಗಾಗಿ ಇದರಲ್ಲಿ ಫಸ್ಟ್ ಸೊಲ್ಯೂಷನ್ ಕೊಟ್ಟಿರೋದು ಕಸ್ಟಮರ್ಗೆ 2 ಲೇಯರ್ ಡ್ಯಾಂಪಿಂಗ್. ಸೊ 2 ಲೇಯರ್ ಡ್ಯಾಂಪಿಂಗ್ ಅಂತ ಬಂದಾಗ ಒಂದು ಇನ್ನರ್ ಲೇಯರ್ ಮಾಡ್ತೀವಿ, ಒಂದು ಔಟರ್ ಲೇಯರ್ ಮಾಡ್ತೀವಿ. ಸೊ ಈ ಡ್ಯಾಂಪಿಂಗ್ ಮಾಡೋದ್ರಿಂದ ದರ್ ಆರ್ ಸರ್ಟನ್ ಬೆನಿಫಿಟ್ಸ್. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಗಾಡಿ ಓಡಿಸುವಾಗ ಹೊರಗಡೆದು ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು. ಇಟ್ಸ್ ನಾಟ್ ದಟ್ 100% ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಬಟ್ 60 to 70% ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತದೆ. ಅದ್ರ ಜೊತೆಗೆ ನಿಮಗೆ ಸ್ಪೀಕರ್ ಅಂತ ಬಂದಾಗ, ಸ್ಪೀಕರ್ ಹಾಕಿದಾಗ ನಿಮಗೆ ಎಷ್ಟೇ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರು ಡಿಸ್ಟಾರ್ಷನ್ ಸೌಂಡ್ ಆಗಲ್ಲ. ಸೊ ಇದರಲ್ಲಿ ಡ್ಯಾಂಪಿಂಗ್ ಮಾಡಿ ಆಡಿಸನ್ ಬ್ರಾಂಡ್ ಇದು 165 6.5 ಫ್ರಂಟ್ ಅಲ್ಲಿ ಕಾಂಪೊನೆಂಟ್ ಅಂದ್ರೆ 2 ಸ್ಪೀಕರ್ಸ್, 2 ಟ್ವಿಟರ್ಸ್, ಒಂದು ಕ್ರಾಸ್ ಓವರ್, ಅದೇ ರೀತಿ ಬ್ಯಾಕ್ ಅಲ್ಲಿ 2 ಸ್ಪೀಕರ್ಸ್, ಇನ್ ಬಿಲ್ಟ್ ಟ್ವಿಟರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅಲ್ಲಿಗೆ ನಿಮ್ದು ಆಡಿಯೋ ಸೊಲ್ಯೂಷನ್ ಆಯ್ತು, ಕಂಪ್ಲೀಟ್ ಡ್ಯಾಂಪಿಂಗು ಆಯ್ತು, ಸ್ಪೀಕರ್ಸ್ ಒಳ್ಳೆ ಕ್ವಾಲಿಟಿ ಆಯ್ತು. ಅದರಿಂದ ಕಸ್ಟಮರಿಗೆ ನಿಮಗೆ ಇಂಜಿನ್ ನಾಯ್ಸ್ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬೋನೆಟ್ ಅಲ್ಲಿ ನಿಮಗೆ ಬೋನೆಟ್ ಡ್ಯಾಂಪಿಂಗ್ ಹಾಕಿದ್ದೇವೆ. ಸೊ ಅಗೇನ್ ಐಮ್ ಸೇಯಿಂಗ್, ಸೈಡ್ ಅಲ್ಲಿ ಯಾವ ರೀತಿ ಡ್ಯಾಂಪಿಂಗ್ ಹಾಕ್ತಿವಿ ಆ ಡ್ಯಾಂಪಿಂಗ್ ಅನ್ನು ನಾವು ಬೋನೆಟ್ಗೆ ಹಾಕ್ಲಿಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಹೀಟ್ ಇರುವಂತ ಜಾಗ. ಸೊ ಅದಕ್ಕಂತಾನೆ ನಿಮಗೆ ಥಿಕ್ನೆಸ್ ಮೇಲೆ ಅದರಲ್ಲಿ ಮೋರಲ್ ಬ್ರಾಂಡ್ ಇದು ಬೋನೆಟ್ ಡ್ಯಾಂಪಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಪ್ರತಿಯೊಂದು ಕಸ್ಟಮರ್ದು ಇನ್ನೊಂದು ರಿಕ್ವೈರ್ಮೆಂಟ್ ಆಗಿರ್ತದೆ. ಏನಂತ ಹೇಳಿದ್ರೆ, ಒಂದು ಗಾಡಿ ಓಡಿಸುವಾಗ ಈಗ ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಲೈಟ್ ಇದು ಪವರ್ ಸಾಕಾಗಲ್ಲ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ W5 ಓಸಮ್ ಬ್ರಾಂಡ್ ಇದು ಹಾಕಿದ್ದೇವೆ. ಸೊ W5 ಅಂತ ಬಂದಾಗ ಒಂದು ಸೆಟ್ ಅಲ್ಲಿ 3 ಪ್ರೊಜೆಕ್ಟರ್ ಬರ್ತದೆ, ಇನ್ನೊಂದಲ್ಲಿ 3 ಪ್ರೊಜೆಕ್ಟರ್ ಬರ್ತದೆ. ಈಚ್ ಪ್ರೊಜೆಕ್ಟರ್ ಲೆನ್ಸ್ ಅಲ್ಲಿ 30 ವ್ಯಾಟ್ಸ್ ಬರ್ತದೆ. 30 ಅಂತ ಹೇಳಿದ್ರೆ ನಿಮಗೆ 90 ವ್ಯಾಟ್ಸ್ ಬರ್ತದೆ. 90 180 ವ್ಯಾಟ್ಸ್ ಆಗ್ತದೆ. ಸೊ ಕಂಪ್ಲೀಟ್ ಆಗಿ ಫ್ಯಾಬ್ರಿಕೇಶನ್ ಮಾಡಿ, ಹೈ ಕ್ವಾಲಿಟಿದು ವೈರಿಂಗ್ ಯೂಸ್ ಮಾಡಿ, ಯಾವುದೇ ರೀತಿ ಡ್ಯಾಮೇಜ್ ಆಗದೆ ವೈರಿಂಗ್ ಎಲ್ಲವನ್ನು ಅಲೈನ್ಮೆಂಟ್ ಎಲ್ಲ ಮಾಡಿ ನೀಟಾಗಿ ಕೊಡ್ತೇವೆ. ಸೊ ಇದ್ರ ಜೊತೆಗೆ ಡ್ಯಾಶ್ ಕ್ಯಾಮ್ರಾ. ಸೊ ಡ್ಯಾಶ್ ಕ್ಯಾಮ್ರಾ ಅಂತ ಬಂದಾಗ ಕಸ್ಟಮರಿಗೆ ಸೇಫ್ಟಿ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಡ್ರೈವಿಂಗ್ ಅಲ್ಲಿ, ಅದನ್ನು ಈ ಕಾಲದಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಮುಸಿಮೋ ಬ್ರಾಂಡ್ ಇದು ಬೇಸಿಕ್ ಡ್ಯಾಶ್ ಕ್ಯಾಮ್ರಾವನ್ನು ಹಾಕ್ತಾ ಇದ್ದೇವೆ. ಸೊ ಇದರಲ್ಲಿ ಫ್ರಂಟ್ ಅಂಡ್ ರಿಯರ್ ರೆಕಾರ್ಡಿಂಗ್ ಇದು ನಾವು ನಿಮಗೆ ಡ್ಯಾಶ್ ಕ್ಯಾಮ್ರಾ ಹಾಕಿದ್ದೇವೆ. ಸೊ ಇನ್ನೊಂದು, ಗಾಡಿ ಓಡಿಸುವಾಗ ನಿಮಗೆ ಕೂಲಿಂಗ್ ಬೇಕು, ನೈಟ್ ಅಲ್ಲಿ ಗಾಡಿ ಓಡಿಸುವಾಗ ಅಪೋಸಿಟ್ ಅವ್ರದ್ದು ಲೈಟ್ ಹೊಡಿಬಾರ್ದು ಅಂತ ಹೇಳಿದ್ರೆ, ಸೊ ಇದರಲ್ಲಿ ರೈನ್ ಪ್ರೋ ಬ್ರಾಂಡ್ ಇದು ರೆಸ್ಕ್ಯೂ ಸೀರೀಸ್ ಅನ್ನು ಹಾಕಿದ್ದೇವೆ. ಅಗೇನ್ ರೈನ್ ಪ್ರೋ ಅಂತ ಬಂದಾಗ ಇಟ್ಸ್ ಮಲೇಷಿಯನ್ ಬ್ರಾಂಡ್ ಅಂತ ಹೇಳ್ಬೋದು. ಸೊ ದ UV ರಿಜೆಕ್ಷನ್, ದ ವಿಸಿಬಿಲಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ವಿಸಿಬಿಲಿಟಿ ಅಂತ ಬಂದಾಗ ಇಟ್ಸ್ 70% ಅಂಡ್ ನಿಮಗೆ ಐಆರ್ ರಿಜೆಕ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ 98% ಬರ್ತದೆ. ಅದೇ ರೀತಿ ಫ್ರಂಟ್ ಅಲ್ಲಿ ಆಂಟಿ ಗ್ಲೇರ್ ಸನ್ ಫಿಲ್ಮ್ ಹಾಕಿದೀವಿ. ಸೊ ಆಂಟಿ ಗ್ಲೇರ್ ಅಂತ ಬಂದಾಗ ನಿಮಗೆ ಕೂಲಿಂಗ್ ಬರ್ತದೆ ಡೇ ಟೈಮ್ ಅಲ್ಲಿ, ಅಂಡ್ ನೈಟ್ ಅಲ್ಲಿ ಲೈಟ್ ಕಟ್ ಆಫ್ ಆಗ್ತದೆ. ಸೊ ಅಗೇನ್ ವಿ ಹ್ಯಾವ್ ಯೂಸ್ಡ್ ಗರ್ವಾರೆ ಬ್ರಾಂಡ್. ಸೊ ಪ್ರತಿಯೊಂದು ಕಸ್ಟಮರಿಗೆ ಟು ಹೀಟ್ ಅನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಅಪ್ಗ್ರೇಡ್ ವಿತ್ ಸನ್ ಫಿಲ್ಮ್, ಬಟ್ RTO ಪ್ರಕಾರ ಯು ಇನ್ಸ್ಟಾಲ್ 70% ವಿಸಿಬಿಲಿಟಿ ವಿತ್ ಅ ಗುಡ್ IRR ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಇದರಲ್ಲಿ ಒಂದು ಮಾಡಿಫಿಕೇಶನ್ ಮಾಡಿದ್ದೇವೆ. ಕಸ್ಟಮರ್ದು ಏನೇನ್ ರಿಕ್ವೈರ್ಮೆಂಟ್, ಫಸ್ಟ್ ಲೈಟ್ನಿಂಗ್ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿದು ಆಡಿಯೋ ಆಗಿರ್ಬೋದು, ಡ್ಯಾಶ್ ಕ್ಯಾಮ್ರಾ ಆಗಿರ್ಬೋದು, ಬೋನೆಟ್ ಡ್ಯಾಂಪಿಂಗ್ ಆಗಿರ್ಬೋದು. ಸೊ ಈ ರೀತಿ ಕಸ್ಟಮರ್ದು ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಿ ಕಸ್ಟಮರ್ದು ಗಾಡಿಯನ್ನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಸೊ ನಿಮ್ ಕಾರಿಗೂ ಈ ತರ ಮಾಡಿಫಿಕೇಶನ್ ಮಾಡಬೇಕಾದ್ರು, ವಿಸಿಟ್ ಮಾಡಬೇಕಾದ್ರು RS ಕಾರ್ ಮಾಡಿಫೈಸ್. ನಾವಿರೋದು ಬ್ಯಾಂಗ್ಳೂರಲ್ಲಿ BTM ಲೇಔಟ್ ನಿಯರ್ ಜೈಡೆವ ಹಾಸ್ಪಿಟಲ್ ಆಪೋಸಿಟ್ ಗೋಪಾಲ್ ಇನೋವೇಷನ್ ಮಾಲ್.